ಗೋವಾ ಸಿಎಂ ಹೇಳಿಕೆ ಸಂಪೂರ್ಣ ತಪ್ಪು. ಕೇಂದ್ರ ಸಚಿವರು ಎಲ್ಲಿಯೂ ಕೂಡ ಅನುಮತಿ ಕೊಡಲ್ಲ ಅಂತ ಹೇಳಿಲ್ಲ, ಮಾಧ್ಯಮಗಳಿಗೆ ಹೇಳಿಲ್ಲ, ಸದನದಲ್ಲಿ ಹೇಳಿಲ್ಲ. ನಿಮ್ಮ ಹಕ್ಕು ನೀವು ಕೇಂದ್ರ ಬಳಿ ಹೇಳಿಕೊಳ್ಳಿ. ಗೋವಾ ಸಿಎಂ ಹೇಳಿಕೆಯಿಂದ ಅನಗತ್ಯ ಗೊಂದಲ ಸೃಷ್ಟಿಯಾಗ್ತಾ ಇದೆ. ನಾವು ಆಂತರಿಕವಾಗಿ ಎಲ್ಲೆಲ್ಲಿ ಒತ್ತಡ ತರಬೇಕು ತಂದಿದ್ದೀವಿ. ಶೀಘ್ರದಲ್ಲೇ ಒಳ್ಳೆಯ ನಿರ್ಧಾರ ಕೇಂದ್ರ ಸರ್ಕಾರ ಮಾಡುತ್ತೆ. ಕುಡಿಯುವ ನೀರಿಗಾಗಿ ಕಳಸಾ ಬಂಡೂರಿ ಯೋಜನೆ ಇಂದಿಲ್ಲ, ನಾಳೆ ಆಗತ್ತೆ. ಅನುಮತಿ ಕೊಡದೆ ಇದ್ರೆ ಡಿಕೆಶಿ ಕಾಮಗಾರಿ ಮಾಡ್ತೀವಿ ಎನ್ನುವ ವಿಚಾರವಾಗಿ ಮಾತನಾಡಿ, ಕಾಮಗಾರಿಗೆ ನಾವು ಯಾವುದೇ ವಿರೋಧ ಮಾಡಲ್ಲ. ನಮ್ಮ ರಾಜ್ಯದ ನೀರು ನಾವು ತಿರುವು ಮಾಡಿಕೊಳ್ಳಬಹುದು, ಮಾಡಲೇಬೇಡಿ ಎಂದು ಜಗದೀಶ್ ಶೆಟ್ಟರ್ ಹೇಳಿಕೆ ಕೊಟ್ಟಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಸಂಸದರು ಯಾವುದೇ ರೀತಿಯಾದಂಥ ಧ್ವನಿಯನ್ನು ಎತ್ತಿಲ್ಲ ಅನ್ನುವಂಥ ಆರೋಪ. ನೋಡಿ, 2-3 ಸಲ ನಾನು ಪ್ರಯತ್ನ ಮಾಡಿದ್ದೇನೆ ಪಾರ್ಲಿಮೆಂಟಲ್ಲಿ ರೇಸ್ ಮಾಡಲಿಕ್ಕೆ. ಇವನ್ನು ಮೊನ್ನೆ ಸದ್ಯಕ್ಕೆ ಪಾರ್ಲಿಮೆಂಟಲ್ಲಿ ರೇಸ್ ಮಾಡಲಿಕ್ಕೆ 0 ಅವರ್ನಲ್ಲಿ ಕಳಿಸಿದ್ದೆ ನಾನು ಮ್ಯಾಟ್ರು. ಅದು ರೀಚ್ ಆಗಲಿಲ್ಲ. ಆ ಹಿನ್ನೆಲೆಯಲ್ಲಿ ಅಲ್ಲಿ ಏನು ಧ್ವನಿ ಎತ್ತುವಂಥ ಪ್ರಯತ್ನ ಮಾಡ್ತೀವಿ. ಇದರ ಜೊತೆಗೆ ಇಂಡಿವಿಜುವಲ್ ಆಗಿ ವೈಯಕ್ತಿಕವಾಗಿ ಇವತ್ತು ಸಚಿವರು ಭೇಟಿ ಆಗುವಂಥದ್ದು, ಅವ್ರ ಮೇಲೆ ಪ್ರೆಷರ್ ತೊಗೊಂಬರುವಂಥದ್ದು, ಅದೆಲ್ಲ ಪ್ರಯತ್ನ ನಡೀತಾ ಇದೆ. ಅದಕ್ಕಾಗಿ ಗೋವಾದ ಒಬ್ಬ ಜವಾಬ್ದಾರಿ ಮುಖ್ಯಮಂತ್ರಿಯಾಗಿ ಸಾವಂತರು ಅಲ್ಲಿ ತಮ್ಮ ಸದನದಲ್ಲಿ ನಿಮ್ಮ ಹಕ್ಕು ಬಾಧ್ಯತೆಗಳ ಬಗ್ಗೆ ಮಾತಾಡಲಿ, ನಿಮ್ಮ ಆದಾಯ ಬಗ್ಗೆ ನಮ್ಮ ಹಕ್ಕು ಇದೆ, ಮತ್ತೊಂದು ಐತಿ, ಎಲ್ಲ ಕೋರ್ಟಲ್ಲಿ ಫೈಟ್ ಮಾಡಿರಿ, ಟ್ರಿಬ್ಯುನಲ್ನಲ್ಲಿ ಫೈಟ್ ಮಾಡಿರಿ. ಈ ಟ್ರಿಬ್ಯುನಲ್ ನಮ್ಮ ಪರವಾಗಿ ಆರ್ಡರ್ ಆಗಿದೆ. ಕುಡಿ ನೀರು ಸಹ ಇಷ್ಟು ಕೊಡಬೇಕು ಮತ್ತು ಜಲವಿದ್ಯುತ್ ಸಲುವಾಗಿ ಇಷ್ಟು ಕೊಡಬೇಕು ಅನ್ನುವಂಥದ್ದು ಈಗಾಗಲೇ ನಿರ್ಧಾರ ಆಗಿದೆ. ಆದಮೇಲೆ ಅದನ್ನು ಒಬೆ ಮಾಡುವಂಥ ಕೆಲಸ ಬಾಸ್ CM ಮಾಡಬೇಕು. ಅದಕ್ಕೆ ಅರಣ್ಯ ಮತ್ತು ಬೇರೆ ಬೇರೆ ಇಲಾಖೆಗಳ ಪರಿಸರ ಇಲಾಖೆ ಪರ್ಮಿಷನ್ ತಗೊಳ್ಳೋದು ಉಳಿದ ಪ್ರೊಸೆಸ್ ನಡೀತಾ ಇದೆ. ಇನ್ ದ ಮೀನ್ ಟೈಮ್ ಅಲ್ಲಿ ಸಾವಂತ್ ಅವರು ಗೋವಾದ ಸದನದಲ್ಲಿ ಹೋಗಿ ಏನು ಹೇಳ್ತಾರೆ, ಭೂಪೇಂದ್ರ ಯಾದವ್ ಏನು ಪರಿಸರ ಇಲಾಖೆ ಮಂತ್ರಿ ಇದ್ದಾರೆ, ಅವ್ರನ್ನ ಭೇಟಿಯಾಗಿದ್ದೆ, ಅವ್ರ ಎಟ್ ಎನಿ ಕಾಸ್ಟ್ ನಾವು ಕರ್ನಾಟಕಕ್ಕೆ ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿದಾರೆ ಅಂತ ಹೇಳ್ತಾರಲ್ಲ ಸ್ಟೇಟ್ಮೆಂಟು, ದಟ್ ಈಸ್ ಕಂಪ್ಲೀಟ್ಲಿ ರಾಂಗ್. ನಿಮ್ದು ಹೋಗಿ ನಿಮ್ದು ಹಕ್ಕನ್ನು ಹೇಳ್ರಿ, ನೀವು ಮನವಿ ಕೊಡ್ರಿ. ಆದರೆ ಈ ಒಂದು ಸದನದಲ್ಲಿ ಆ ರೀತಿ ತಪ್ಪು ಹೇಳಿಕೆ ಕೊಡುವಂಥದ್ದು ಈ ಭೂಪೇಂದ್ರ ಯಾದವ್ ಎಲ್ಲಿ ಹೇಳಿಲ್ಲ, ಪಾರ್ಲಿಮೆಂಟರಿ ಹೇಳಿಲ್ಲ, ಯಾವುದೇ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ, ಪತ್ರನೂ ಬರೆದಿಲ್ಲ. ಹೀಗಾಗಿ ಈ ರೀತಿ ಹೇಳಿ ಕೇಂದ್ರ ಸಚಿವರನ್ನ ಈ ಕಡೆ ತರಿಸುವಂಥ ಕೆಲಸ ಸಾವಂತ್ ಅವರು ಮಾಡಬಾರ್ದು. ಮತ್ತು ಈ ಹೇಳಿಕೆ ಅದನ್ನು ಖಂಡಿಸ್ತಾ ಇದ್ದೇನೆ ಸಾವಂತರ ಹೇಳಿಕೆಯನ್ನು. ಇದರಿಂದ ಅನ್ನೆಸರಿ ಇವತ್ತು ಕನ್ಫ್ಯೂಷನ್ ಕ್ರಿಯೇಟ್ ಆಗ್ತದೆ, ರೈತರಲ್ಲಿ ಮತ್ತು ಹೋರಾಟಗಾರರಲ್ಲಿ ಕ್ರಿಯೇಟ್ ಆಗ್ತದೆ. ಕರ್ನಾಟಕ ಮತ್ತು ಗೋವಾದ ಸಂಬಂಧ ಒಳ್ಳೆಯದಿದೆ, ಅದು ಕೆಡಿಸುವಂಥದ್ದು ಆಗಬಾರ್ದು. ಮತ್ತು ಮಾದಾಯಿ ಇದ್ರ ಬಗ್ಗೆ ಹೇಳೋದಾದರೆ ನಾವು ಇಂಟರ್ನಲ್ಲಿ ಎಲ್ಲೆಲ್ಲಿ ಪ್ರೆಷರ್ ತರಬೇಕು ಅದೆಲ್ಲ ಮಾಡ್ತಾ ಇದ್ದೇವೆ. ಆದಷ್ಟು ಬೇಗ ಇದಕ್ಕೆ ಒಳ್ಳೆಯದಾದಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾಡ್ತದೆ ಅನ್ನುವಂಥ ವಿಚಾರ. ಮತ್ತು ಮಾದಾಯಿಯಿಂದ ಏನು ನಮಗೆ ಹಕ್ಕಿದೆ ಕಳಸಾ ಬಂಡೂರಿಯಿಂದ 3 TMSಗಿಂತ ಹೆಚ್ಚು ನೀರು ಕುಡಿ ನೀರಿನ ಸಲುವಾಗಿ ಡೈವರ್ಟ್ ಮಾಡುವಂಥದ್ದು ಅದು ಇವತ್ತಿನ ನಾಳೆ ಆಗೇ ಆಗ್ತದೆ ಅನ್ನುವಂಥ ವಿಶ್ವಾಸ ನನಗೆ. ಅನುಮತಿ ಕೊಡ್ಲಿ ಬಿಡ್ಲಿ, ನಾವು ಕಾಮಗಾರಿನ ಸ್ಟಾರ್ಟ್ ಮಾಡ್ತೀವಿ ಅಂತ ಡಿಕೆಶಿ ಅನುಮತಿಯನ್ನು ಕೊಟ್ಟರು ಸರಿ, ಕೊಡದೇ ಇದ್ರು ಸರಿ, ಕಾಮಗಾರಿಯನ್ನು ನಾವು ಮಾಡ್ತೀವಿ, ಯಾರು ತಡೆಯೋರಿದ್ರೆ ತಡೀಲಿ ಅನ್ನೋ ನಿಟ್ಟಿನಲ್ಲಿ ಡಿಕೆಶಿ ಅವರು ಹೇಳಿದ್ದಾರೆ. ನಾವೇನು ಬೇಡ ಅನ್ನೋದಿಲ್ಲ, ನಿಮ್ಗೆ ಯಾರು ಬೇಡ ಅನ್ನೋದು ಕೆಲಸ ಮಾಡಲಿಕ್ಕೆ ಒಂದು ಪ್ರೊಸೀಜರ್ ಇವೆಲ್ಲ ಇದಾವೆ. ಅದ್ರ ಮೀರಿನ ಮಾಡ್ತಂದ್ರೆ ನಮ್ದೇನು ನಾವೇನು ಅಬ್ಜೆಕ್ಷನ್ ಮಾಡೋದಿಲ್ಲ. ನಮ್ಮ ರಾಜ್ಯದಲ್ಲಿರುವಂಥ ನೆಲದಲ್ಲಿ, ನಮ್ಮ ರಾಜ್ಯದಲ್ಲಿರುವಂಥ ಹರಿಯುವಂಥ ನೀರನ್ನು ನಮ್ಮಷ್ಟು ನಾವು ಡೈವರ್ಟ್ ಮಾಡ್ಕೊಳ್ಳೋಕ್ಕೂ ಏನಿಲ್ಲ. ಆ ಡಿ ಕೆ ಶಿವಕುಮಾರ್ ಹೇಳ್ಯಾರಲ್ಲ, ಓಕೆ ಮಾಡಿಬಿಡ್ರಿ, ಯಾರು ಬೇಡ ಅಂತ.